Evaluate the definite integral using substitution. -1 to 1 dx by ಇಲ್ಲಿ ನಾವು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೀವಿ. ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಬಂದಾಗ ಏನು ಮಾಡಬೇಕು, ಒಂದು ಈ ಥರ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಿಕೊಂಡು ಕಂಪ್ಲೀಟಿಂಗ್ ಸ್ಕ್ವೇರಲ್ಲಿ ಉಪಯೋಗಿಸ್ಬೇಕಾಗುತ್ತೆ. ಇಲ್ಲ ಲೀನಿಯರ್ ಎಕ್ಸ್ಪ್ರೆಷನ್ ಇದ್ದು ಈ ಥರ ಫಾರ್ಮ್ಯಾಟಲ್ಲಿ ನಾವು ಕನ್ವರ್ಟ್ ಮಾಡೋದಾಯಿತು ಅಂತ ಹೇಳಿ ಮಾಡಿಕೊಂಡು ಆಮೇಲೆ ಪಾರ್ಷಲ್ ಫ್ರ್ಯಾಕ್ಷನ್ಸ್ ಇಲ್ಲ ಅಂದರೆ ಇದನ್ನು ಉಪಯೋಗಿಸ್ಬೇಕು. ಸೊ ಹೀಗಿರೋ ಲೀನಿಯರ್ ಇಕ್ವೇಷನ್ ಇಲ್ಲ, ಹಾಗಾಗಿ ನಾವು ಇದರ್ ದಿಸ್ ಆರ್ ದಿಸ್ ಇದ್ರ ಮೇಲೆ ಡಿಪೆಂಡ್ ಅದು. ಕ್ಯಾನ್ ಇಟ್ ಬಿ ಸ್ಪ್ಲಿಟ್ ಮಾಡೋಕ್ಕಾಗುತ್ತಾ ಇದನ್ನು ನೋಡಿ, ಯೋಚನೆ ಮಾಡಿ. ಹೀಗೆ ಯೋಚನೆ ಮಾಡೋದು. ಡಿಸ್ಕ್ರಿಮಿನೆಂಟ್ ಸಿ ಆ್ಯಸ್ ಡಿ is less than 0, d stands for yes discriminant, b square minus 4ac ಇದೆಯಲ್ಲ ಅದು. So we have to use completing the square method. ಸರಿನಾ? ಸೊ ಈ ರೀತಿಯಲ್ಲಿ ನೀವು ಡಿಸೈಡ್ ಮಾಡ್ಕೊಬೇಕು. ಆಯ್ತು. ಸೊ ವಿಲ್ ಕನ್ಸಿಡರ್ x square plus 2x plus 5. So it's of the form a square plus 2 into ax ಇದೆ into b ಅಲ್ವಾ. 2 into 1 is 2, so on and so forth, plus b square plus 4. ಇದನ್ನು ನಾನು a plus b the whole square plus 2 square ಅಂತ ಹೇಳಿ ಬರ್ಕೊಬೋದು ಅಲ್ವಾ. ಏನಕ್ಕೆ ಹೇಳಿ ಏನು ಫಾರ್ಮುಲಾ ಉಪಯೋಗಿಸ್ಬೇಕು, ಇದಲ್ವಾ. ಓಕೆ, ಕೊನೆಯದಾಗಿ I is equal to integration of -1 to 1 dx by x plus 1 the whole square by plus 2 square. ಸೊ ಇಲ್ಲಿ ಡೈರೆಕ್ಟಾಗಿ ನಮಗೆ ಹೇಳಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಉಪಯೋಗಿಸ್ಬೋದು, ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಉಪಯೋಗಿಸಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಷನ್ ಉಪಯೋಗಿಸೋಣ. ಲೆಟ್ ಸಬ್ಸ್ಟಿಟ್ಯೂಟ್ t is equal to x plus 1 dt is equal to dx then for x is equal to 1 t is equal to 2 x is equal to y minus 1 t is equal to 0 ಅಲ್ವಾ. ಹಾಗಾಗಿ ನಿಮ್ಮ ಇಂಟಿಗ್ರಲ್ಲು ಈ ರೀತಿಯಲ್ಲಿ ಬದಲಾಗುತ್ತೆ. 0 to 2 dt by t square plus 2 square. ಸೊ ಇದು 1/2 tan inverse of t by 2 from 0 to 2. So that's your result ಅಲ್ವಾ, ಇಂಟಿಗ್ರೇಷನ್ ರಿಸಲ್ಟು. ಸಬ್ಸ್ಟಿಟ್ಯೂಷನ್ ಮಾಡ್ತು ಅಂದರೆ 1/2 ಬ್ರ್ಯಾಕೆಟ್ಸ್ ಓಪನ್ tan inverse of 2/2 that is 1 minus tan inverse of 0. So this is clearly 0, this is 1, pi by 4 pi by 8. ಸೊ ಇದು ನಮ್ಮ ಉತ್ತರ.